ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಗೋಲ್ಡ್ ಖರೀದಿ ಮಾಡೋ ಕ್ರೇಜ್ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಅದರಲ್ಲೂ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿ ಮಾಡೋಕ್ಕೆ ಜನರು ಮುಗಿ ಬೀಳ್ತಾರೆ. ಅಕ್ಷಯ ತೃತೀಯದ ದಿನ ಹತ್ತಿರ ಬರ್ತಾ ಇದ್ದಂತೆ ಚಿನ್ನದ ಬೆಲೆ ಏರಿಕೆ ಆಗುತ್ತಾ ಇಲ್ಲ ಇಳಿಕೆ ಆಗುತ್ತಾ? ಏಪ್ರಿಲ್ 19ರಂದು ಅಕ್ಷಯ ತೃತೀಯ ಸಂಭ್ರಮ ಮನೆ ಮಾಡಲಿದೆ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡಿದ್ರೆ ಶುಭ, ಸದಾ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನುವ ನಂಬಿಕೆ ಇದೆ. ಹೀಗಾಗಿ ಜನರು ಆ ದಿನದಂದೇ ಚಿನ್ನ ಖರೀದಿಗೆ ಮುಗಿಬೀಳ್ತಾರೆ. ಅಕ್ಷಯ ತೃತೀಯ ತಿಂಗಳಿರುವಾಗಲೇ ಜನರು ಚಿನ್ನದಂಗಡಿಯಲ್ಲಿ ಆಭರಣಗಳಿಗೆ ಬುಕ್ಕಿಂಗ್ ಶುರು ಮಾಡ್ತಾರೆ. ಬೆಲೆ ಏರಿಕೆ ಇಳಿಕೆಯನ್ನು ಗಮನದಲ್ಲಿ ಇಟ್ಕೊಂಡು ನಿರ್ಧಾರ ಮಾಡ್ತಾರೆ. ಇತ್ತೀಚೆಗೆ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ತಿಂಗಳಿಂದ ಕುಸಿತಲಿದೆ. ಇದೀಗ ಅಕ್ಷಯ ತೃತೀಯ ಸಮೀಪಿಸ್ತಾ ಇದ್ದಂತೆ ಎಲ್ಲರ ಚಿತ್ತ ಚಿನ್ನದ ಬೆಲೆಯತ್ತ ತಿರುಗಿದೆ. ಈ ವರ್ಷ ಬೆಲೆ ಎಷ್ಟಿರುತ್ತೆ? ನಾವು ಈಗಲೇ ಚಿನ್ನ ಖರೀದಿ ಮಾಡಬೇಕೇ ಅಥವಾ ಕಾಯೋದು ಬೆಸ್ಟಾ? ಬಂಗಾರದ ಬೆಲೆ ಬಗ್ಗೆ ತಜ್ಞರ ಶಾಕಿಂಗ್ ಭವಿಷ್ಯ ಏನು ಗೊತ್ತಾ? 2026ರಲ್ಲಿ ಅಕ್ಷಯ ತೃತೀಯವನ್ನು ಏಪ್ರಿಲ್ 19ರಂದು ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಈ ದಿನದಂದು ಚಿನ್ನವನ್ನು ಖರೀದಿ ಮಾಡೋದನ್ನು ಶುಭ ಅಂತೇಳಿ ಪರಿಗಣಿಸಲಾಗುತ್ತೆ. ಅದರಂತೆ ಪ್ರತಿ ವರ್ಷ ಅಕ್ಷಯ ತೃತೀಯಕ್ಕೆ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತೆ. ಈ ಬಾರಿ ಯುದ್ಧದಿಂದ ಅಸ್ತವ್ಯಸ್ತವಾಗಿರೋ ಮಾರುಕಟ್ಟೆ ಪರಿಸ್ಥಿತಿಗಳಿಂದಾಗಿ ಹೂಡಿಕೆದಾರರು ಮತ್ತು ಖರೀದಿದಾರರು ಬೆಲೆ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಮಾರ್ಚ್ನಲ್ಲಿ ಚಿನ್ನದ ಬೆಲೆಯಲ್ಲಿ ಹಲವು ಬದಲಾವಣೆಗಳಾಗಿವೆ. ಏಪ್ರಿಲ್ನಲ್ಲೂ ಏರಿಳಿತ ಮುಂದುವರಿಯೋ ಸಾಧ್ಯತೆ ಇದೆ. ಗುಡ್ ರಿಟರ್ನ್ಸ್ ಪ್ರಕಾರ ಇರಾನ್ನಲ್ಲಿ ಪ್ರಸ್ತುತ ಬಿಕ್ಕಟ್ಟಿನ ಹೊರತಾಗಿಯೂ ಮಾರ್ಚ್ ಆರಂಭದಿಂದ ಚಿನ್ನದ ಬೆಲೆಗಳು ತೀವ್ರವಾಗಿ ಕುಸಿದಿವೆ. ಏಪ್ರಿಲ್ನಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರೀ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಏಪ್ರಿಲ್ 19ರಂದು ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ಆ ಹೊತ್ತಿಗೆ ಬೆಲೆಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇದೆ ಅಂತ ತಜ್ಞರು ಭವಿಷ್ಯ ನುಡಿತಾ ಇದ್ದಾರೆ. ಇದಕ್ಕೆ ಹಲವಾರು ಕಾರಣಗಳಿವೆ. US ಫೆಡರಲ್ ರಿಸರ್ವ್ನ ನೀತಿ ನಿರ್ಧಾರವು ಚಿನ್ನದ ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತೆ. US ಫೆಡರಲ್ ರಿಸರ್ವ್ನ ಬಡ್ಡಿ ದರಗಳು ಶೇಕಡಾ 3.5ರಿಂದ 3.75ರ ನಡುವೆ ಇವೆ. ಬಡ್ಡಿ ದರಗಳನ್ನು ಕಡಿತಗೊಳಿಸಲಾಗ್ತಾ ಇದೆಯೇ ಅಥವಾ ಇಲ್ಲವೇ ಎಂಬ ವಿಚಾರ ಬಂಗಾರದ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರ್ತಾ ಇದ್ದು, ಬಡ್ಡಿ ದರಗಳು ಹೆಚ್ಚಿದ್ರೆ ಚಿನ್ನದ ಬೇಡಿಕೆ ಕಡಿಮೆ ಆಗುತ್ತೆ, ಪರಿಣಾಮ ಬೆಲೆ ಕೂಡ ಇಳಿಯುತ್ತೆ. ಬಡ್ಡಿ ದರಗಳು ಕಡಿಮೆ ಇದ್ದರೆ ಚಿನ್ನದ ಬೆಲೆಗಳು ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಹಬ್ಬಕ್ಕೂ ಮೊದಲು ಬೆಲೆಗಳು ಹೆಚ್ಚಾಗೋದು ಸಾಮಾನ್ಯ. ಆದರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಡಾಲರ್ನ ಬಲ ಮತ್ತು ಬಡ್ಡಿ ದರಗಳ ಮೇಲಿನ ಅನಿಶ್ಚಿತತೆಯು ಬೆಲೆ ಏರಿಕೆಯನ್ನು ಕಡಿಮೆಗೊಳಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಚಿನ್ನದ ಬೆಲೆಗಳು ಏರಿಕೆಯಾಗುವ ಬದಲು ಸ್ವಲ್ಪ ಹೆಚ್ಚಾಗುವ ಅಥವಾ ಸ್ಥಿರವಾಗಿ ಉಳಿಯುವಂಥ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಕ್ಷಯ ತೃತೀಯಕ್ಕೆ ಆಭರಣ ಖರೀದಿಸಲು ಬಯಸೋರು ಸರಿಯಾದ ಬೆಲೆಗೆ ಹೆಚ್ಚು ಸಮಯ ಕಾಯಬಾರದು. ಹಬ್ಬ ಸಮೀಪಿಸ್ತಾ ಇದ್ದಂತೆ ಬೆಲೆಗಳು ಸ್ವಲ್ಪ ಹೆಚ್ಚಾಗ್ಬೋದು. ಆದ್ದರಿಂದ ಈಗಲೇ ಬುಕ್ ಮಾಡೋದು ಉತ್ತಮ ಅಂತಾರೆ ತಜ್ಞರು.